ಕೆಲವು ಸೃಜನಶೀಲ ಜನ ಇರ್ತಾರಲ್ಲ, ಸಂಕಷ್ಟದ ಸಮಯಗಳಲ್ಲೇ ಅದ್ಭುತವಾದದನ್ನು ಕಂಡುಕೋತಾರೆ. ಅಂಥ ಒಬ್ಬ ಮನುಷ್ಯನ ಬಗ್ಗೆ ತಮಗೆ ಹೇಳಬೇಕು ನಾನು. ಅವನ ಹೆಸರು ವಿಚಿತ್ರ. ದಕ್ಷಿಣ ಕೊರಿಯಾದ ಹುಡುಗ, ಕಿಮ್ ವಾನ್ ಚೂಂಗ್ ಅಂತ ಹೆಸರು. ಕಿಮ್ ಅಂತ ಕರೆಯೋಣ ಅವನ. ಆತ ತೀರಾ ಚಿಕ್ಕವನಾಗಿದ್ದಾಗ 9-10 ವರ್ಷದ ಹುಡುಗ. ಅವನ ತಂದೆ ತೀರ್ಕೊಂಡ. ತಾಯಿ ತಂಗಿ ಇಬ್ಬರಿದ್ದಾರೆ. 6 ವರ್ಷದ ತಂಗಿ. ತಾಯಿಗೆ ಪಾಪ ಬೇರೆ ಕೆಲಸ ಬರಲ್ಲ. ಯಾರದೋ ಮನೆಯಲ್ಲಿ ಕೆಲಸ ಮುಸುರೆ ಮಾಡಿ ಹಗಲು ರಾತ್ರಿ ದುಡಿದು ಈ 3 ಜನ ಹೊಟ್ಟೆಗೆ 2 ಹೊತ್ತು ಊಟ ಹಾಕೋದು ಕಷ್ಟ ಆಗ್ತಾ ಇತ್ತು. ಎಷ್ಟೋ ಸಲ 2ನೇ ಊಟ ಸಿಗೋದು ಗ್ಯಾರಂಟಿ ಇಲ್ಲ. ಆ ಹುಡುಗನಿಗೆ ಅಮ್ಮನ ಕಷ್ಟ ಅರ್ಥ ಆಗೋದು, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡೋದಕ್ಕೆ. ಅವನೇನು ಮಾಡ್ತಿದ್ದ ಗೊತ್ತಾ? ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ಮನೆಗೆ ಹೋಗಿ, ಅಮ್ಮ ನಾನು ಗೆಳೆಯನ ಮೇಲೆ ಊಟ ಮಾಡಿ ಬಂದಿದ್ದೀನಿ, ನೀನು ತಂಗಿ ಇಬ್ಬರು ಊಟ ಮಾಡಿ ಅಂತ. ಅಂದರೆ ಇಬ್ಬರಿಗಾದ್ರೂ ಹೊಟ್ಟೆ ತುಂಬ ಆಗಲಿ ಅಂತ ಒಂದು. ಅದ್ರ ತಾಯಿ ಕರಳೆ ಆಕೆ, ಇಲ್ಲ ಮಗು ನಾನು ಊಟ ಮುಗಿಸಿದ್ದೀನಿ, ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ಅಂತ ಇವ್ರಿಗೆ ಹಾಕಬೇಕು. ಆತನಿಗೆ ಗೊತ್ತು ತಾಯಿ ಊಟ ಮಾಡಿಲ್ಲ ಅಂತ. ಅವನು ಹಠ ಬಂತು ಏನಾದರೂ ಮಾಡಬೇಕು ಅಂತ. ಏನು ಮಾಡ್ದ ಗೊತ್ತಾ? ನೋಡ್ದ ತನಗಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆಗೆ ಹೋಗಿ ವರ್ತಮಾನ ಪತ್ರಿಕೆ ಹಂಚಿ ಬರ್ತಾ ಇದ್ರು. ಒಂದು ಪತ್ರಿಕೆ ಹಂಚಿದ್ರೆ ಇಷ್ಟು ದುಡ್ಡು ಅಂತ ಕಮಿಷನ್ ಬರೋದು. ತಾನು ಮಾಡಬೇಕು ಅಂತ ಹೊರಟ. ಬಡ ಹುಡುಗ, ಪುಟ್ಟ ಹುಡುಗ. ದೊಡ್ಡ ಹುಡುಗರ ಜೊತೆಗೆ ಅವನು ಹೇಗೆ ಮಾಡಿದ್ದಾನು? ಕಾಂಪಿಟೇಷನ್ ಮಾಡೋದು ಹೇಗೆ ಸಾಧ್ಯ? ಆದರೂ ಒಂದು 10 ಪೇಪರ್ ಹಿಡ್ಕೊಂಡು ಹೋದ. ಒಂದೊಂದು ಮನೆಗೆ ಕೊಟ್ಟ. ಅವ್ರ ಕಡೆ ದುಡ್ಡು ಇಸ್ಕೋಬೇಕು, ಮತ್ತು ಮುಂದಿನ ಮನೆಗೆ ಹೋಗ್ಬೇಕು, ದುಡ್ಡು ಇಸ್ಕೋಬೇಕು. ಇಡೀ ಮಳೆಗೆ ಓಡಾಡಿದ್ರು 10 ಮನೆಗೆ ಕೊಟ್ಟ. ಅಷ್ಟೊತ್ತಿಗೆ ದೊಡ್ಡ ಹುಡುಗರೆಲ್ಲ ಕಡೆ ಹಂಚಿ ಹೋಗ್ಬಿಟ್ಟಿದ್ರು. 1 ವಾರ ಆಯಿತು. ಸುಮ್ಮ ಕಮ್ಮಿ ಬರೋದು ಕಮಿಷನ್. ಹೇಗೆ ನಮ್ಮ ಪೇಪರ್ ಜಾಸ್ತಿ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದ. ಒಂದು ಐಡಿಯಾ ಮಾಡ್ಕೊಂಡ, ಯಾಕೆ ಜಾಸ್ತಿ ಪೇಪರ್ ಕೊಡೋಕ್ಕಾಗ್ತಾ ಇಲ್ಲ ನನಗೆ? ಒಂದು ಮನೆಗೆ ಹೋದಾಗ ಪೇಪರ್ ಕೊಡ್ತೀನಲ್ಲ, ಅವ್ರು ಚಿಲ್ಲರೆ ವಾಪಸ್ ಕೊಡ್ಬೇಕಲ್ಲ ನನಗೆ. ನನ್ನ ಕಡೆ ಚಿಲ್ಲರೆ ಇಲ್ಲ. ಕೊಡ್ತೀನಿರು ಅಂತ ಕಾಯಿಸ್ತಾರೆ. ಅಲ್ಲಿ 10 ನಿಮಿಷ ಆಗಿಬಿಡುತ್ತೆ. ಹಿಂಗಾಗಿ 10 ಮನೆ ಹೋಗೋ ಹೊತ್ತಿಗೆ ಎಲ್ಲ ಪೇಪರ್ ಖರ್ಚಾಗೋಕ್ಕಾಗಲ್ಲ. ಮರುದಿನ ಏನು ಮಾಡಿದೆ ಗೊತ್ತಾ? ಜೇಬಿನ ತುಂಬ ಚಿಲ್ಲರೆ ಹಾಕ್ಕೊಂಡು ಹೋಗ್ಬಿಟ್ಟ ತಾನೆ. ಅಮ್ಮ ಚಿಲ್ಲರೆ ನಾನೇ ಕೊಡ್ತೀನಿ ಕೊಡಿ ಅಂತ ತಾನು ಟಕ ಚಿಲ್ಲರೆ ಕೊಟ್ಟ. ಅವತ್ತು ದಿವಸ 25 ಪೇಪರ್ ಕೊಟ್ಟ. ಇದೊಂದು ಐಡಿಯಾ ಸಿಕ್ಬಿಡ್ತು ಅವನಿಗೆ. ದಿನ ಚಿಲ್ಲರೆ ತುಂಬ್ಕೊಂಡು ಹೋಗೋದು, 25-30 ಮನೆ ಕೊಡೋನು, ಸ್ವಲ್ಪ ಕಮಿಷನ್ ಜಾಸ್ತಿ ಬಂತು. ಇನ್ನೂ ತೃಪ್ತಿ ಇಲ್ಲ ಅವನಿಗೆ, ಇನ್ನೂ ಜಾಸ್ತಿ ಮಾಡಬೇಕು ಅನ್ನಿಸ್ತು. ಒಂದು ದಿವಸ ಏನು ಮಾಡಿದ, ಪೇಪರ್ ಕೊಡೋನು ಇರ್ತಾನಲ್ಲ, ಮುಖ್ಯ ಹಂಚೋನು ಇರ್ತಾನಲ್ಲ, ಅವನ ಕಡೆ ಹೋದ. ನಾನು 100 ಪೇಪರ್ ಕೊಡು ಅಂದ. ಅವನೇ, ಹುಡುಗ 100 ಪೇಪರ್ ಮಾರೋಕ್ಕಾಗಲ್ಲ, ಸುಮ್ಮನಿರೋ, 10-25 ಮಾಡ್ತೀಯ, ನೀನು ಅಷ್ಟು ಮಾಡ್ಕೊಂಡಿರೋ, 100 ಪೇಪರ್ ಹೆಂಗೆ ಕೊಡ್ತೀಯ ಅಂತ. ನಾ ಕೊಡ್ತೀನಿ ಕೊಡಿ ಅಂದ. ಅವನು ಹೆದರಿಸಿದ, ನೀನು ಮಾರದೆ ಹೋದರೆ ವಾಪಸ್ ತೊಗೊಳ್ಳಲ್ಲ ನಾನು. ಆಯಿತು, ದುಡ್ಡು ಕಟ್ತೀನಿ ಅಂದ. ಒಂದು ಸೈಕಲ್ ಬಾಡಿಗೆ ತೊಗೊಂಡ. ನೋಡಿ ಹೇಗೆ ಹುಡುಗನ ಬುದ್ಧಿವಂತಿಕೆ, ಸೃಜನಶೀಲತೆ ಬರ್ತದೆ. ಸೈಕಲ್ ಬಾಡಿಗೆ ತೊಗೊಂಡ. 100 ಪೇಪರ್ ಇಟ್ಕೊಂಡ. ಎಲ್ಲರ ಮನೇಲಿ ಬಿಸಾಕಿದ. ಪೇಪರ್ ಅಂತಂದು ಬಿಸಾಕೋದು ಹೋಗ್ಬಿಡೋದು. ಅವ್ರು ದುಡ್ಡು ಇಸ್ಕೊಳ್ಳೇ ಇಲ್ಲ. ಅವ್ರ ದುಡ್ಡು ಅಂದ, ಆಮೇಲೆ ಬರ್ತೀನಮ್ಮ ಅನ್ನೋನು. ಸರ 100 ಮನೆಗೆ 100 ಪೇಪರ್ ಹಾಕಿ ಬಂದ. ಆಮೇಲೆ ಏನು ಕೆಲಸ? ವಾಪಸ್ ಎಲ್ಲರ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದ. ಪೇಪರ್ ಕೊಟ್ಬಿಟ್ಟ. ಇನ್ನು ಬೇರೆದವ್ರು ಬಂದರೆ ಪೇಪರ್ ತೊಗೊಳ್ಳಲ್ಲ ಅವರು. 100 ಪೇಪರ್ ಮಾರಾಟ ಮಾಡಿದ. ಕಮಿಷನ್ ಜಾಸ್ತಿ ಬರೋಕ್ಕೆ ಶುರು ಮಾಡ್ತು. ಒಂದು ದಿವಸ ಹುಡುಗ ಏನು ಮಾಡಿದ, ತನ್ನ ಜೊತೆಗಾರ ಹುಡುಗರಿದ್ದಾರಲ್ಲ ಎಲ್ಲರೂ ಹಂಚೋರು, ಅವನ್ನೆಲ್ಲ ಕರೆದ. ನೋಡಪ್ಪ, ನಮ್ಮೊಳಗೆ ಯಾಕೆ ಜಗಳ ಅದು? ಒಂದು ಕೆಲಸ ಮಾಡೋಣ, ಇಡೀ ಊರಿಗೆ ನಾನು ತೊಗೊಂಡ್ಬಿಡ್ತೇನೆ ಪೇಪರ್ಸ್, ನಿಮಗೆಲ್ಲರಿಗೂ ಹಂಚಿಕೊಟ್ಬಿಡ್ತೇನೆ, ಕ್ಷೇತ್ರ ಹಂಚಿಬಿಡ್ತೇನೆ. ಆ ಕ್ಷೇತ್ರದಲ್ಲಿ ಮತ್ತೊಬ್ಬರು ಬರೋ ಹಾಗಿಲ್ಲ, ಅಲ್ಲಿ ಕಾಂಪಿಟೇಷನ್ ಇಲ್ಲ. ಅದು ನಿಮ್ಮ ಕ್ಷೇತ್ರದಲ್ಲಿ ನೀವು ಪೇಪರ್ ಕೊಡಿ, ಅಷ್ಟು ಗ್ಯಾರಂಟಿ ಕಮಿಷನ್ ಬರ್ತದೆ ಅಂಥೇಳಿ ಅವರಿಗೆಲ್ಲ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ಟು ತಾನೇ ಮೇನ್ ಪೇಪರ್ ಡೀಲರ್ ಆದ. ಕೊಟ್ಟ. ಸಾಕಷ್ಟು ಕಮಿಷನ್ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ದುಡ್ಡು ಉಳಿತು. ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ ಅವನು. ಸಮುದ್ರ ದಂಡೆ ಊರದು. ಅಲ್ಲೊಂದು ಹಳೆಯ ಹಡಗು ಬಿದ್ದಿತ್ತು ಸಮುದ್ರ ದಂಡೆ ಮೇಲೆ. ಅದೆಂದೂ ತೇಲೋ ಹಡಗಲ್ಲ, ಮುಳುಗೋ ಹಡಗೆ ಅದು. ರಿಪೇರ್ ಮಾಡೋಕೆ ಆಗಲಾರ್ದಷ್ಟು ಕೆಟ್ಟು ಹೋಗಿತ್ತು. ಅವ್ರು ಹೋಗಿ ಕೇಳ್ದ, ಹಡಗು ಮಾರ್ತೀರಾ ಅಂತ. ಅದನ್ನ ಯಾರು ತೊಗೋತಾರೋ ಅಂದರು ಅವರು. ನಾ ತೊಗೋತೀನಿ ಕೊಡಿ ಅಂದ. ಜನ ಬೈದರು, ದುಡ್ಡು ಸ್ವಲ್ಪ ಬಂದಿದೆ, ಮರ್ಯಾದೆ ಅಂತ ಇಟ್ಕೋ, ಮುಳುಗೋ ಹಡಗಕ್ಕೆ ಹಾಕಬೇಡ ಅಂತ. ಇಲ್ಲ, ಹಡಗು ಬೇಕು ಅಂದ. ಎಷ್ಟೋ ದುಡ್ಡು ಕೊಟ್ಟು ಹಡಗು ತೊಗೊಂಡು ಮರುದಿವಸನೇ ತಂದು ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ. ಏನು ಮಾಡಿದ? ಕಿಮ್ ವಾನ್ ಚೂಂಗ್, ಚೇರ್ಮನ್, ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ನಾನು ಅಂತ ಕಾರ್ಡ್ ಮಾಡ್ಕೊಂಡ. ಜನ ನಕ್ಕರು. ಅವ್ನು ಹೇಳ್ದ, ಗೊತ್ತಿಲ್ಲ ನಿಮಗೆ, ನಾನು ಪೇಪರ್ ಮಾರೋನು ಅಂದರೆ ಬ್ಯಾಂಕ್ನವ್ರು 10 ರೂಪಾಯಿ ಸಾಲ ಕೊಡಲ್ಲ ನನಗೆ. ಶಿಪ್ಪಿಂಗ್ ಕಂಪನಿ ಚೇರ್ಮನ್ ಅಂದರೆ ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅಂತ. ಸಾಲ ತೊಗೊಂಡು ಕಂಪನಿ ಕಟ್ಟಿದ. ದೇವು ಕಂಪನಿ ಅಂತ ಮಾಡಿದ. ತನ್ನ 42ನೇ ವಯಸ್ಸಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿಬಿಟ್ಟ. ಕಲ್ಪನೆ ಮಾಡಿ, ಎಲ್ಲಿಂದ ಎಲ್ಲಿಗೆ ದಾಪುಗಾಲು ಅಂತ. ಇದಾಗೋದು ಎಲ್ಲಿಂದ ಗೊತ್ತಾ? ಕಷ್ಟದ ಮರೆಯಲ್ಲಿ ಬರುವಂಥ ಸೃಜನಶೀಲತೆಯಿಂದ ಬರುವಂಥದ್ದು.
ಕಷ್ಟ ಬಂತು ಅಂತ ಕುಗ್ಗಿ ಹೋದರೆ ಯಾವ ಸಾಧನೆಯೂ ಆಗೋಲ್ಲ. ಕಿಮ್ ವಾನ್ ಚೂಂಗ್ ಹೇಳ್ತಾನೆ, ಕಷ್ಟ ಬಂದಾಗ ನಾವು ಹೇಗಿರಬೇಕು ಅಂದರೆ ಟೆನ್ನಿಸ್ ಬಾಲ್ ಇದ್ದಂಗೆ ಇರಬೇಕಂತೆ. ನಿಧಾನಕ್ಕೆ ಬಿಟ್ಟರೆ ಅಷ್ಟೇ ಪುಟಿತದೆ, ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ್ರೆ ಜೋರಾಗಿ ಮೇಲೆ ಬರ್ತದೆ. ಕಷ್ಟಗಳು ನಮ್ಮನ್ನು ಜೋರಾಗಿ ಕಷ್ಟಕ್ಕೆ ತುರುಕಿದಾಗ ನಾವು ಅಷ್ಟು ಜೋರಾಗಿ ಎದ್ದು ಬರಬೇಕು, ಟೆನ್ನಿಸ್ ಬಾಲ್ ಥರ. ಹಾಗಾದಾಗ ಯಾವ ಸಂಕಷ್ಟನೂ ನಮಗೆ ತೊಂದರೆ ಕೊಡಲ್ಲ.